काम करेगा, मस्का करेगा, 10 मिनट के अंदर आराम से। वो तो नहीं आपने बोला है ना। ಸಿಕ್ಕಾಪಟ್ಟೆ ಸ್ಕ್ಯಾಮ್ ಅಂದ್ರೆ ಸ್ಕ್ಯಾಮು. ನಮಗಂತೂ ತಲೆನೇ ಕೆಟ್ಟೋಯ್ತು. ಹೆಲೋ ಪೀಪಲ್, ಎಲ್ಲರೂ ಹೆಂಗಿದ್ದೀರಾ? ನಾನು ಇವತ್ತು ನಿಮ್ಮನ್ನೆಲ್ಲರನ್ನೂ ಉಜ್ಜಯಿನಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಹಾಕಾಳೇಶ್ವರ್ ಹಂಗೆ ಓಂಕಾರೇಶ್ವರ್ ನೋಡಿಕೊಂಡು ಬರೋಣ. ಓಕೆ, ಸೊ ಇವಾಗ ನಾವು ಏರ್ಪೋರ್ಟಲ್ಲಿದ್ದೀವಿ. ನಮ್ಮ ಫ್ಲೈಟ್ ಬಂದು 2:40 AM. ಸೊ ಆಲ್ರೆಡಿ ನಾವು ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ಸೊ ಇಲ್ಲಿ ಬೋರ್ಡಿಂಗ್ ಕೂಡ ಆಯಿತು. ಈಗ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ಲೈಟಿಗೆ. ಈಗ ನಾವು ಹೋಗ್ತಾ ಇದ್ದೀವಿ ಓಂಕಾರೇಶ್ವರ್ಗೆ. ಸೊ ಗಾಡಿ ನಾವು ಇಂಡೋರ್ ಏರ್ಪೋರ್ಟಿಂದ ಹೋಗ್ತಾ ಇದ್ವಿ. ಸೊ ಲೆಟ್ಸ್ ಗೋ. ಏರ್ಪೋರ್ಟಿಂದನೇ ಓಲಾ ಊಬರ್ ಸಿಗುತ್ತೆ. ಸೊ ಅದನ್ನು ನೀವು ಬುಕ್ ಮಾಡ್ಕೋಬೋದು. ಅಪ್ರಾಕ್ಸಿಮೇಟ್ 1,700 2,000 ರೂಪೀಸ್ ಆಗುತ್ತೆ. ಸೊ ಸ್ವಲ್ಪ ಬಾರ್ಗೇನ್ ಮಾಡಿ ಹೋಗ್ಬೋದು. ನೋಡಿ ಇಲ್ಲಿ ನಮ್ಮ ಬರ್ಡೇ ಗರ್ಲ್ಗಳೇ. ಅಣ್ಣ ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ ಟು ಯು. ಹೌ ಎಕ್ಸೈಟೆಡ್ ಆರ್ ಯು? ವೆರಿ ಎಕ್ಸೈಟೆಡ್. ದೇವ್ರನ್ನ ನೋಡೋಕ್ಕೂ ಎಕ್ಸೈಟೆಡ್. ಓಂಕಾರೇಶ್ವರ್, ಮಹಾಕಾಳೇಶ್ವರ್ ಎಲ್ಲನೂ ನೋಡ್ತೀವಿ. ಈಗ ನಾವು ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ಊಟ ಆಯ್ತಾ? ಏನೇನು ಆರ್ಡರ್ ಮಾಡಿದ್ದೀವಿ ಗೊತ್ತಾ? ಸ್ಪೆಷಲ್ ಪಾಸ್ ಮಾಡವ. ಈ ಅಮ್ಮಂಗೆ ಬರೀ ಬೈಯೋದೇ ಆಗೋಯ್ತು ಗಾಯ್ಸ್. ನೋಡಿ, ನಾವು ಆರ್ಡರ್ ಮಾಡಿದ್ದೀವಿ ದಾಲ್ ಫ್ರೈ, ಬೆಂಡಿ ಫ್ರೈ, ರೋಟಿ. ಎಸ್. ಸೊ ಗಾಯ್ಸ್, ಇವಾಗ ತಾನೇ ಊಟ ಆಯಿತು. ಸೊ ಊಟ ಅಷ್ಟಕ್ಕಷ್ಟೇ, ಬಟ್ ಪ್ರೈಸ್ ಓಕೆ, ಚೆನ್ನಾಗಿದೆ. ನಮ್ಮ ಬೆಂಗಳೂರಿಗಿಂತ ಇಲ್ಲಿ ಕಮ್ಮಿ. ಸೊ ಇವಾಗ ನಾವು ಟೆಂಪಲಿಗೆ ಹೋಗ್ತಿದ್ದೀವಿ, ಓಂಕಾರೇಶ್ವರ್ ದೇವಸ್ಥಾನಕ್ಕೆ. ಸೊ 12 ಜ್ಯೋತಿರ್ಲಿಂಗದಲ್ಲಿ ನಾನು ಲಾಸ್ಟ್ ಇಯರು ಕಾಶಿಗೆ ಹೋಗಿದ್ದೆ. ಈ ವರ್ಷ ರಾಮೇಶ್ವರಮ್ಮು, ಮತ್ತು ಇವಾಗ ಓಂಕಾರೇಶ್ವರ್. ಮತ್ತು ಅಯ್ಯಯ್ಯೋ ಒಂದು ನಿಮಿಷ ಇರಿ, ಚಿಕ್ಕಾಕೊಂಬಿಟ್ಟೋಯ್ತು. ನಾನೇನು ಹೇಳ್ತಿದ್ದೆ ಅಂದರೆ, ಇವಾಗ ಓಂಕಾರೇಶ್ವರ್ ಮತ್ತು ಉಜ್ಜಯಿನ್ಗೆ ಹೋಗ್ತಾ ಇದ್ದೀನಿ. ಸೊ 4 ಜ್ಯೋತಿರ್ಲಿಂಗ ನೋಡ್ದಂಗೆ ಆಯಿತು, ಇನ್ನೂ 8 ನೋಡಬೇಕು. ಸೊ ಇವಾಗ ಇಲ್ಲಿ ಆಟೋ ಬರುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ. ಸೊ ಇದೆಲ್ಲ ಈ ಥರ ಆಟೋಸ್ ಬರುತ್ತೆ, ಆ ಸೈಡ್ ಹೋಗಿ ನಿಂತ್ಕೋಬೇಕು. ಹತ್ಕೊಂಡು ಹೋಗೋಣ ಗೈಸ್, ಬನ್ನಿ. ಹಾಂ ಚಲೋ ಭಯ್ಯ. ಇಲ್ಲಿಂದ ನಾವಿದ್ದೀವಲ್ಲ ಅಷ್ಟೇ, ಅಲ್ಲಿಂದ 2.5 ಕಿಲೋಮೀಟರ್ಸು. ಸೊ 4 ಜನ ಹೋಗ್ತಿರೋದ್ರಿಂದ 1,000 ರೂಪಾಯಿ. ಅಯ್ಯೋ 100 ರೂಪೀಸ್. ಇವರು ಹಿಂದಿಲಿ 1,000 ರೂಪಾಯಿ, ನಾನು 1,000 ರೂಪಾಯಿ ಅಂತ. ಆಮೇಲೆ ಓಕೆ, ಹಿಂದಿಯಲ್ಲಿ 1,000 ರೂಪಾಯಿ ಅಂದರೆ 100 ರೂಪೀಸ್. ಸ್ವಲ್ಪ ಹಂಗೆ ನನಗೆ ಬುದ್ಧಿ ಇಲ್ಲ ಗಾಡಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಪ್ಪ, ನಾವು ಓಂಕಾರೇಶ್ವರಲ್ಲಿ ವಂಡರ್ ರೈಡ್ ಹೋಗ್ತಾ ಇದ್ದೀವಿ ಗಾಯ್ಸ್. ಫುಲ್ ಗಲ್ಲಿ. ಗೈಸ್, ಇವಾಗ ಏನಾಯಿತು ಅಂದರೆ, ಒಂದು 2 ವೀಲರ್ ಬಂದ, ನಮ್ಮ ಗಾಡಿಗೆ ಗುದ್ದ. ಅವನು ಏಟಾಯಿತು, ಬಟ್ ಏನು ಜಗಳ ಆಗಿಲ್ಲ. ಸುಮ್ಮನೆ ಅವನು ಹೋದ, ಆಟೋ ನಾವು ಸುಮ್ಮನೆ ಬಂದ್ವಿ. ಅದೇ ನಮ್ಮ ಬೆಂಗಳೂರಲ್ಲಿ ಆಗಿದ್ರೆ ಎಷ್ಟು ಗಲಾಟೆ ಅಮ್ಮ. ಇವಾಗ ನಾವು ಬಂದ್ವಿ ಇಲ್ಲಿ ಟೆಂಪಲ್ಗೆ. ಥೋಡಾ ಸಾ ಥ್ಯಾಂಕ್ಸ್ ಆಂಟಿ, उसको नहीं थी. ಈಗ ಓಂಕಾರೇಶ್ವರ್ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟ ಫೀಲ್ ಬರ್ತಾ ಇದೆ ಇದು ನೋಡಿದ್ರೆ ಅಲ್ವಾ.
ಥ್ಯಾಂಕ್ಸ್. ನಾವು ಏನು ಇಟ್ಕೊಂಡಿದ್ದೀವಿ? ನಾವು ತ್ರಿಶೂಲ ಮತ್ತು ವಿಭೂತಿ ಇಟ್ಕೊಂಡಿದ್ದೀವಿ. ವಿಭೂತಿ ಅಲ್ಲ, ಗಂಧ ಇಟ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ. ಎಸ್, ಇವಾಗ ದೇವಸ್ಥಾನ ವೆರಿ ಸ್ಪಿರಿಚುವಲ್. ये 10 का फूल है, 20 का अंडा जल, गुलाब जल 50 का भांग रहती है। एक ही बस. हाँ, कितना आंटी? 100 वो प्रसाद नहीं लेना है, भोग नहीं लगाना है। हाँ, आएगी और नहीं, टच करके लाना ना, वहाँ से ज्योतिर्लिंग का बनेगा। नहीं चाहिए आंटी, नहीं. जैसे आपकी चार लोग. जी यहाँ पर क्या होता है, तो जैसा ऑफिस काम करेगा, नाश्ता करेगा 10 मिनट के अंदर आराम से. इसी साइज से कुछ नहीं लगा है. 600 के बोला अभी सेंट्रल ऑफ 500 वो तो दो नहीं, आपने नहीं. बोला है ना. ಸಿಕ್ಕಾಪಟ್ಟೆ ಸ್ಕ್ಯಾಮ್ ಅಂದರೆ ಸ್ಕ್ಯಾಮು. ನಮಗಂತೂ ತಲೆನೇ ಕೆಟ್ಟೋಯ್ತು. ಫಸ್ಟ್ ಅಯ್ಯಪ್ಪ ಹೇಳ್ದ 600 ರೂಪೀಸ್ ಎಂಟ್ರಿ ಅಂತ. ಆಮೇಲೆ ನಿಮ್ಮ ಮನ್ಕಿ ಇಚ್ಛಾ ಎಷ್ಟಾದರೂ ಕೊಡಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ 1500 ರೂಪಾಯಿ ಕೊಡಿ ಅಂತಾನೆ. ಎಷ್ಟು. ಆಮೇಲೆ ಅಲ್ಲಿ ಪಕ್ಕದಲ್ಲಿರೋ ಒಬ್ರು ತಾತ ಇದ್ರು. ಅವರು ನೀನು ಬ್ರಾಹ್ಮಣ ಆಗಿ ಈ ಥರ ಎಲ್ಲ ಇಸ್ಕೊಂತೀಯಾ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವಾಗ ನಮಗೆ ಸ್ವಲ್ಪ ಹಿಂದಿ ಸ್ವಲ್ಪ ಅರ್ಥ ಆಗಿ ಅವ್ರಿಗೆ ಕೇಳಿದ್ವಿ ಏನು ಅಂತ. ಅವರಂದ್ರು ಕಾಸೆಲ್ಲ ಕೊಡಬೇಡಿ, ಇದೆಲ್ಲ ಅವನು ಸುಮ್ಮನೆ ಕೇಳ್ತಿದ್ದಾನೆ ಆ ಥರ ಅಂದರು. ಸೊ ಸಿಕ್ಕಾಬಟ್ಟೆ. ಇಲ್ಲಿ ನೋಡಿ ಹೆಂಗಿತ್ತು ಸ್ಕ್ಯಾಮು. 2400 ಕೊಟ್ರು ಅಭಿಷೇಕ ಮಾಡಿದ್ದೀನಿ, ಕೊಡಲ್ವಾ ಅಂತಿದ್ದಾನೆ. ದೇವ್ರೆ, ನಾನು ಅಟ್ಲೀಸ್ಟ್ 50 ಹಾಕೋಣ ಅಂತ ತೆಗ್ದೆ. ಇವರೆಲ್ಲ ಬೇಡ ಹಾಕ್ಬೇಡ ಅಂತ ಅಂದ್ಬಿಟ್ಟು ಜಗಳ ಮಾಡ್ಬಿಟ್ಟು ಕರ್ಕೊಂಬಂದ್ರು. ಅವ್ರ ಹಂಗೂ ರೋಡ್ ಬರ್ತಾನೆ ಇದ್ರು. ಆ ಬೋಲಾ ಹಮ್ ನೈ. ಹೆಂಗೆ ಅವ್ರು ಹೊಡಿಯೋಕ್ಕೆ ಬಂದಿದ್ದಾರೆ ಕೊಡಿ ಅಂತ. ನಾವೆಲ್ಲ ಸಿಕ್ಕಾಪಟ್ಟೆ ಭಯ ಪಟ್ಕೊಂಡ್ವಿ. ಬಟ್ ಅವ್ರ ಸ್ಕ್ಯಾಮ್ಗೆ ಅವ್ರು ಮಾಡಿರೋ ಕರ್ಮ ಪಾಪ ಅವ್ರಿಗೇನೆ ಯಾವತ್ತೋ ಒಂದು ದಿವಸ ತಟ್ಟುತ್ತೆ. ಬಟ್ ಈ ಥರ ಎಲ್ಲ ಮಾಡಬಾರ್ದು ದೇವ್ರ ಹೆಸ್ರು ಹೇಳ್ಕೊಂಡು. ದಟ್ಸ್ ವೆರಿ ರಾಂಗ್. ಪಾಪ ಅದು ಯಾರೋ ದೇವ್ರ ಥರ ಪಾಪ ತಾತ ಬಂದು ನಮ್ಮನ್ನು ಕಾಪಾಡಿದ್ರು. ಇಲ್ಲ ಅಂದಿದ್ರೆ ನಾವು ಅವ್ರು ಕೇಳಿದ್ದು ಅಯ್ಯೋ ಹೋಗ್ಲಿ ಪಾಪ ಬ್ರಾಹ್ಮಣರು ಅಂತ ಕೊಟ್ಬಿಡ್ತಿದ್ವೇನೋ. ಸೊ ಹೆಂಗೋ ಬಚಾವಾಯಿತು. ವಿಡಿಯೋ ನೋಡ್ತಾ ಇದ್ರೆ ಈ ಥರ ಸ್ಕ್ಯಾಮ್ಗೆಲ್ಲ ಸಿಕ್ಕಾಕೋಬೇಡಿ. ಹೌದು, ಆರಾಮಾಗಿ ನೀವು ಜನರಲ್ ದರ್ಶನನೇ ಮಾಡ್ಬೋದು. 4 ಅವರ್ ಹೋದ್ರೂ ಹೋಯ್ತು. ಬಟ್ ಈ ಥರ ಎಲ್ಲ ಹೋಗಬೇಡಿ ಗೈಸ್. ಇಟ್ಸ್ ವೆರಿ ರಾಂಗ್. ನಾವು ಅವ್ರಿಗೆ ಸಾಥ್ ಕೊಟ್ಟಂಗಿರುತ್ತೆ ದೇವ್ರ ಹೆಸ್ರಲ್ಲಿ ಅಷ್ಟೇ. ಅವ್ರು ಮಾಡೋ ಕರ್ಮಕ್ಕೆ ನಾವೊಂದು ಸ್ವಲ್ಪ ಇನ್ನೂ ಸಾಥ್ ಕೊಟ್ಟಂಗಿರುತ್ತೆ. ಸೊ ಬೇಡ ಆ ಥರ ಮಾಡಬೇಡಿ. ಇದ್ದೀವಿ ಪ್ರಾಚೀನ ವಿಷ್ಣು ಮಂದಿರ್. ಸೊ ಇದು ಹಳೆ ದೇವಸ್ಥಾನ. ಬನ್ನಿ ಹೋಗೋಣ ಒಳಗೆ. ನಾವು ಇವಾಗ 1 ಅವರ್ ಆಯಿತು ನಿಂತ್ಕೊಂಡು. ಸೊ ಇನ್ನೂ